ಈ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ಎಷ್ಟಿದೆ ಅನ್ನೋದನ್ನ ಈ ಫೋಟೋ ಹೆಳೆಯಾಗಿ ತೋರಿಸ್ತಾ ಇರುವಂಥದ್ದು. ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀನಿ, ಅಯ್ಯ ಅಪ್ಪ ಸ್ವಾಮಿ ನನ್ನನ್ನು ಬಿಟ್ಬಿಡಿ ಅಂತೇಳಿ. ಯಾರು ಡಿ ಬಾಸು, ಜೈ ಬಾಸು, ಆ ಬಾಸು, ಈ ಬಾಸ್ ಅಂತಾರಲ್ಲ, ನಾಚಿಕೆ ಆಗಬೇಕು. ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಗೆರೆ. ಡೆವಿಲ್ ಗ್ಯಾಂಗ್ನ ಕೃತ್ಯ ಇದೀಗ ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂಥದ್ದು. ಆ ಡೆವಿಲ್ನ ಏನು ಆ ಟ್ರೇಲರ್ ಇದೆಯಲ್ಲ, ಅದು ಬಂದಂಥ ಸಂದರ್ಭದಲ್ಲಿ ದರ್ಶನ್ ಹೇಳಿದಂಥ ಆ ಡೈಲಾಗು ಈಗ ನಡೀತಾ ಇರುವಂಥ ಈ ಸಿಚುವೇಶನ್ಗೂ ನಿಜಕ್ಕೂ ಕರೆಕ್ಟಾಗಿ ಹೊಂದಾಣಿಕೆ ಆಗ್ತಾ ಇದೆ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು, ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಹಾಗಾದರೆ ಈ ಫೋಟೋ ತೆಗೆದಿದ್ದ್ಯಾರು? ಇದೀಗ ರಿವೀಲ್ ಆಗ್ತಾ ಇರುವಂಥ ಈ ಒಂದು ಫೋಟೋ ಏನು ರೇಣುಕಾಸ್ವಾಮಿ ಕಡೆ ಕ್ಷಣದ ಫೋಟೋ, ಡೆವಿಲ್ ಗ್ಯಾಂಗ್ ಕ್ರೌರ್ಯ ಮೆರೆದಿರುವಂಥ ಈ ಫೋಟೋ, ಇನ್ನೇನಾತ ಸಾಯೋದಕ್ಕೆ ಒಂದು 5-10 ನಿಮಿಷ ಅಥವಾ 15 ನಿಮಿಷಕ್ಕೂ ಮುಂಚೆ ತೆಗೆದಿರುವಂಥ ಈ ಒಂದು ಫೋಟೋ ಎಷ್ಟು ಕ್ರೌರ್ಯವನ್ನು ತೋರಿಸುತ್ತೆ, ಈ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ಎಷ್ಟಿದೆ ಅನ್ನೋದನ್ನು ಈ ಫೋಟೋ ಹೆಳೆಯಾಗಿ ತೋರಿಸ್ತಾ ಇರುವಂಥದ್ದು. ಆತನ ಕೈ ಆಲ್ರೆಡಿ ಮುರಿದಿರುವಂಥದ್ದು, ಆತನ ಕಣ್ಣಿಗೆ ಪೆಟ್ಟಾಗಿರುವಂಥದ್ದು, ಆತ ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀನಿ, ಅಯ್ಯ ಅಪ್ಪ ಸ್ವಾಮಿ ನನ್ನನ್ನು ಬಿಟ್ಬಿಡಿ ಅಂತೇಳಿ, ಅಣ್ಣ ಅಪ್ಪ ಅಂತೇಳಿ ಆತ ಕಣ್ಣೀರಿಟ್ಟು ಬೇಡ್ಕೊಂಡ್ರೂ ಕೂಡ ಆತನನ್ನು ಬೆತ್ತಲುಗೊಳಿಸಿ, ಆತನ ಮೈ ಮೇಲೆ ಬಹುಶಃ ಜೀನ್ಸ್ ಪ್ಯಾಂಟ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ರೇಣುಕಾಸ್ವಾಮಿ ಮೈ ಮೇಲೆ, ಆತನನ್ನು ಬೆತ್ತಲುಗೊಳಿಸಿ ಯಾವ ರೀತಿ ಕ್ರೌರ್ಯ ಮೆರೆದಿದ್ದಾರೆ ಡೆವಿಲ್ ಗ್ಯಾಂಗ್ ಅಂದರೆ ನಿಜಕ್ಕೂ ಈ ಫೋಟೋ ನೋಡಿದ್ರೆ ಯಾರು ಡಿ ಬಾಸು, ಜೈ ಬಾಸು, ಆ ಬಾಸು, ಈ ಬಾಸ್ ಅಂತಾರಲ್ಲ, ಈ ಫೋಟೋ ನೋಡಿದ್ರೆ ಡಿ ಬಾಸ್ಗೆ ಯಾರೆಲ್ಲ ನೀವು ಏನು ಸಪೋರ್ಟ್ ಮಾಡ್ತಿರಲ್ಲ, ನಮ್ಮ ಬಾಸು ಹಂಗೆ ಹಿಂಗೆ ಅಂತೇಳಿ ಈ ಫೋಟೋ ನೋಡಿ ನಿಜಕ್ಕೂ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಅಣ್ಣ ತಮ್ಮದಿರಿಗೆ ಅಥವಾ ಸ್ವತಃ ನಿಮಗೆ ಇಂತಹ ಅನುಭವ ಆಗಿದ್ರೆ ಹೇಗಿರ್ತಾಯಿತ್ತು, ಅಥವಾ ನಿಮ್ಮನೆಯಲ್ಲೇ ಇಂತಹ ಒಂದು ಸೂತಕತೆ ಛಾಯೆ ಆಗಿದ್ರೆ ಹೆಂಗಿರ್ತಾಯಿತ್ತು? ಆಗಲೂ ನೀವು ಡಿ ಬಾಸ್ ಅಂತ ಇದ್ರಾ? ನಾಚಿಕೆ ಆಗಬೇಕು ನಿಜಕ್ಕೂ. ಈ ಫೋಟೋ ನೋಡಿದ ಮೇಲೂ ಕೂಡ ಡಿ ಬಾಸ್ ಅಂತ ಹೇಳಿದ್ರೆ ನಿಜಕ್ಕೂ ಇನ್ನೊಂದು ಅಜಿತ್ ಹನ್ಮಕ್ಕನವರಂತ ಆ ಒಬ್ಬರು ಏನು ನ್ಯೂಸ್ ಆ್ಯಂಕರ್ ಇದಾರಲ್ಲ, ಅವರು ಈ ಧನ ಅಂತ ಹೇಳಿ ದರ್ಶನ್ನ ಏನು ಒಂದು ಪದವನ್ನು ಬಳಸಿದ್ರು, ನಿಜಕ್ಕೂ ಆತ ಧನ ಅಲ್ಲ, ಧನಕ್ಕಿಂತಲೂ ಯಾವುದಾದ್ರೂ ಬೇರೆ ಪದಗಳಿದ್ರೆ ದರ್ಶನ್ಗೆ ಬಳಸಬೇಕು, ದರ್ಶನ್ ಗ್ಯಾಂಗ್ಗೆ ಬಳಸಬೇಕು, ಡೆವಿಲ್ ಗ್ಯಾಂಗ್ಗೆ ಬಳಸಬೇಕು ಅಂತ ಹೇಳಿ ನಿಜಕ್ಕೂ ಘಂಟಾಘೋಷವಾಗಿ ಹೇಳ್ಬೋದು. ಯಾಕಂದರೆ ಅಂತಹ ಕ್ರೌರ್ಯ ಮೆರೆಯುವಂಥ ಸಾಕ್ಷ್ಯ ನೀಡ್ತಾ ಇರುವಂಥ ಈ ಫೋಟೋ ರೇಣುಕಾಸ್ವಾಮಿ ಅಂಗ್ಲಾಚಿ ಬೇಡ್ಕೊಳ್ತಾ ಇದ್ದಾನೆ. ಆತನೇನು ದೈತ್ಯ ದರ್ಶನ್ ಥರ ಏನು ದನ ಥರನ ಇದ್ದಾನೆ, ಅಥವಾ ದರ್ಶನ್ ಥರ ಏನು ದೈತ್ಯ ದೇಹನ, ದರ್ಶನ್ ಥರ ಏನು ಬಾಡಿ ಬಿಲ್ಡರ್ ಅವರು? ಎಂಥದ್ದು ಇಲ್ಲ. ದರ್ಶನ್ ಜೊತೆಯಲ್ಲಿ ಇರೋರೆಲ್ಲರೂ ನೋಡಿ ಒಳ್ಳೆ ದನ ಥರನೇ ಇರುವಂಥ ಮನುಷ್ಯರು. ಪಾಪ ಈತ ನಿಜಕ್ಕೂ ಈತನನ್ನು ಆ ರೀತಿ ಬಡಿದು ಸಾಯಿಸುವಂತಹ ದೇಹ ಸ್ಥಿತಿ ಇರೋನು ಕೂಡ ಅಲ್ಲ ಈತ ರೇಣುಕಾಸ್ವಾಮಿ. ಧನಕ್ಕೆ ಬಡದಂತೆ ಬಡಿದಿದ್ದಾರೆ. ನಿಜಕ್ಕೂ ಇವರು ಮನುಷ್ಯರಲ್ಲ. ಇದೇ ರೀತಿ ಕಣ್ಣೀರಿಟ್ಟಿದ್ದಾರೆ ರೇಣುಕಾಸ್ವಾಮಿಯ ತಂದೆ ತಾಯಿ ಮತ್ತು ಸಹೋದರಿ ಕಣ್ಣೀರಿಟ್ಟಿರುವಂಥದ್ದು. ನಿಜಕ್ಕೂ ಆ ವೃದ್ಧರ ಕಣ್ಣೀರಿನ ಶಾಪ ನಿಮ್ಮ ಯಾರನ್ನೂ ಯಾವತ್ತಿಗೂ ಕೂಡ ಕ್ಷಮಿಸೋದಿಲ್ಲ. ದರ್ಶನ್ ಆಗಲಿ, ಟೋಟಲ್ 17 ಜನ ಇದ್ದಾರಲ್ಲ, ಅದ್ರ ಜೊತೆಯಲ್ಲಿ ಪವಿತ್ರ ಗೌಡ, ನಿನ್ನನ್ನು ಅಷ್ಟೇ, ಯಾವತ್ತಿಗೂ ಕೂಡ ಇವರ ಕಣ್ಣೀರಿನ ಶಾಪ ನೀವು ಬದುಕಿರುವವರೆಗೂ, ನಿಮ್ಮ ಉಸಿರಿರುವವರೆಗೂ, ನಿಮ್ಮ ನಿಜಕ್ಕೂ ಯಾವತ್ತಿಗೂ ಕೂಡ ಇವರ ಕಣ್ಣೀರಿನ ಶಾಪ ನಿಮಗೆ ತಟ್ಟದೇ ಇರೋದು. ಸೊ ಅಷ್ಟು ನಿಜಕ್ಕೂ ಬೇಸರ ಅನಿಸುತ್ತೆ. ಈ ಒಂದು 2 ಫೋಟೋ ವೈರಲ್ ಆಗಿರುವಂಥದ್ದು, ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿರುವಂಥ ಈ ಒಂದು ಕ್ರೌರ್ಯ ಫೋಟೋ ಹೆಳೆಯಾಗಿ ಹೇಳ್ತಾ ಇರುವಂಥದ್ದು. ಕೊಲೆ ಮಾಡಿದ ನಂತರ ಆತನ ಮೈ ಮೇಲಿದ್ದಂಥ ಏನು ಬನಿಯನ್ ಆಗಿರ್ಬೋದು ಅಥವಾ ಟೀ ಶರ್ಟ್ ಆಗಿರ್ಬೋದು, ಯಾವುದನ್ನು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಇರೋದಿಲ್ಲ. ಅದಾದ ನಂತರ ಆತನನ್ನು ಎಸೆಯುವಂಥ ಸಂದರ್ಭದಲ್ಲಿ ಮತ್ತೆ ಟೀ ಶರ್ಟು ಮತ್ತು ಏನು ಅಂಡರ್ವೇರ್ನಲ್ಲಿ ಆತನನ್ನು ಎಸೆದು ಬಂದಿರ್ತಾರೆ. ನಿಜಕ್ಕೂ ಇದನ್ನು ನೋಡಿದ್ರೆ ಕ್ರೌರ್ಯದ ಎಳೆ ಒಂದೊಂದೇ ಗೊತ್ತಾಗುತ್ತೆ. ಆತನ ತಂದೆ ತಾಯಿಗಳು ಕಣ್ಣೀರಿಟ್ಟಿದ್ದಾರೆ, ಸಹೋದರಿ ಶಾಪ ಹಾಕಿದ್ದಾರೆ. ಸಹೋದರಿ ಎಂಥ ಶಾಪ ಹಾಕಿದ್ದಾರೆ ದರ್ಶನ್ಗೆ ಅಂದರೆ ಅಂತಿಂಥ ಶಾಪ ಅಲ್ಲ, ನಿನಗೂ ಹೀಗೆ ಪ್ರಾಣ ಭಿಕ್ಷೆ ಬೇಡಿಕೊಳ್ಳುವಂತಹ ಸ್ಥಿತಿ ಬರಲಿ ಅಂತೇಳಿ ಆಕೆ ಹಾಕಿರುವಂಥ ಒಂದು ಶಾಪ ತಟ್ಟಿದ್ರೆ ಏನೆಲ್ಲ ಆಗ್ಬೋದು ಊಹೆ ಮಾಡಿ. ನಿಜಕ್ಕೂ ಈ ಫೋಟೋ ನೋಡಿದ ಮೇಲೆ ನಾವು ಕೂಡ ಭಾಳಷ್ಟು ಏನು ಭಾವುಕರಾದ್ವಿ. ಏನಪ್ಪ ಇಂಥ ಕ್ರೌರ್ಯನ ಡಿ ಬಾಸ್ ಅಂತ ಹೇಳಿ ಎಷ್ಟು ಜನ ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಡಿರುವಂಥ ಈ ಮನುಷ್ಯನಲ್ಲಿ ಇಂತಹ ಒಬ್ಬ ಕ್ರೂರಿ ಇದಾನ. ನಿಜಕ್ಕೂ ಈತ ಹೀರೋ ಅಲ್ಲ, ವಿಲನ್ನೇ ಅಂತ ಹೇಳಿದ್ರೆ ವಿಲನ್ನನ್ನು ಪೂಜೆ ಮಾಡ್ತಾರೆ. ವಿಲನ್ನು ಬಿಟ್ಟರೆ ಅದಕ್ಕಿಂತಲೂ ಯಾವುದಾದ್ರೂ ಕೀಳಾದಂಥ ಒಂದು ಪದ ಇದ್ದರೆ ಬಳಸಬೇಕಾಗುತ್ತೆ. ಆ ಒಂದು ವರ್ಗಕ್ಕೆ ಸೇರಿರುವಂಥ ರಾಕ್ಷಸ ವರ್ಗಕ್ಕೆ ಸೇರಿರುವಂಥ ಈ ಒಂದು 17 ಜನ ಆರೋಪಿಗಳಿದಾರಲ್ಲ, ನಿಜಕ್ಕೂ ಇವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಲಾಷೆ. ಸೊ ಇದೀಗ ಚಾರ್ಜ್ ಶೀಟ್ ಸಲ್ಲಿಸಿರುವಂಥ ಆ ಒಂದು ಏನು ಪೊಲೀಸರ ಆ ಒಂದು ಕಾರ್ಯಕ್ಷಮತೆ ಬಗ್ಗೆ, ದಕ್ಷತೆ ಬಗ್ಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮತ್ತು ಇಲ್ಲಿ ಚಂದನ್ ಆ್ಯಂಡ್ ಟೀಮು, DCP ಚಂದನ್ ಅವರ ಮತ್ತು ಅವರ ತಂಡದ
ಶ್ರಮ ಕೂಡ ಇಲ್ಲಿ ಈ ಸಾಕ್ಷ್ಯ ನಾಶ ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ಕೂಡ ಆ ಒಂದು ಸಾಕ್ಷ್ಯ ಕಲೆ ಹಾಕುವಲ್ಲಿ ಸಾಕಷ್ಟು ಎವಿಡೆನ್ಸ್ಗಳನ್ನ ಕಲೆ ಹಾಕುವಲ್ಲಿ ಈ ಒಂದು ಟೀಮ್ ಸಾಕಷ್ಟು ಪರಿಶ್ರಮ ಪಟ್ಟು ಇವತ್ತು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥದ್ದು. ಒಟ್ಟಾರೆ ಡೆವಿಲ್ ಗ್ಯಾಂಗ್ನ ಈ ಒಂದು ಕ್ರೌರ್ಯ ಇದೀಗ ಎಳೆ ಎಳೆಯಾಗಿ ಒಂದೊಂದೇ ಹೊರಗಡೆ ಬರ್ತಾ ಇರುವಂಥದ್ದು. ಇನ್ನು ಡೆವಿಲ್ ಗ್ಯಾಂಗ್ ಮಾಡಿರುವಂಥ ಈ ಒಂದು ಕ್ರೌರ್ಯದ ಕುರಿತು ಏನು DCP ಚಂದನ್ ಅಂಡ್ ಟೀಮ್ ಮಹಾಜರ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಮರುಸೃಷ್ಟಿ ಆಗಿರುವಂಥ ಒಂದು ಫೋಟೋ. ಸೊ ಫೋಟೋದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. A14 ಪ್ರದೋಷ್. ಸೊ ಮೊದಲನೇಗೆ ಆ ಕಡೆ ಕಾರ್ನರಲ್ಲಿ ಕೂತ್ಕೊಂಡಿರುವಂಥ A14 ಪ್ರದೋಷ್ ಕೂತ್ಕೊಂಡ್ರು. ಪ್ರದೋಷ್ ಎದುರುಗಡೆ ಮಹಾನ್ ಕಲಾವಿದ ಈತ ಚಿಕ್ಕಣ್ಣ ಪುಣ್ಯಾತ್ಮ. ಸೊ ಈತ ಕೂಡ ಕೂತ್ಕೊಂಡಿರುವಂಥದ್ದು. ಅವತ್ತು ಎಣ್ಣೆ ಪಾರ್ಟಿ ಮಾಡೋದಕ್ಕೆ ಈತ ಅಲ್ಲಿ ಹೋಗಿರುವಂಥದ್ದು. ಆ ಸಂದರ್ಭದಲ್ಲಿ ಇನ್ನೊಬ್ಬ ಲಾಕ್ ಆಗಿಲ್ಲ, ಚಿಕ್ಕಣ್ಣ ಒಬ್ಬ ಲಾಕ್ ಆಗಿಲ್ಲ. ಸೊ ಚಿಕ್ಕಣ್ಣ ಏನಾದರೂ ಸ್ವಲ್ಪ ಯಾಮಾರಿದರೆ ಈತ ಕೂಡ ಲಾಕ್ ಆಗ್ತಾಯಿದ್ದ. ದೇವರು ಬಹುಶಃ ಆತನ ನಸೀಬು ಚೆನ್ನಾಗಿತ್ತು. ಸೊ ಚಿಕ್ಕಣ್ಣ ಈ ಗ್ಯಾಂಗ್ ಜೊತೆ ಸೇರಿಕೊಂಡಿಲ್ಲ. ಆದರೂ ಕೂಡ ಈತನ ಬಳಿ ಸಾಕಷ್ಟು ಸಾಕ್ಷ್ಯಗಳನ್ನ ಪಡೆದು ಈ ಕೇಸ್ನಲ್ಲಿ ಫಿಟ್ ಮಾಡಿಲ್ಲ, ಆತನ ಪುಣ್ಯ. ಇನ್ನು A11 ನಾಗರಾಜ್, ಆತನ ಎದುರುಗಡೆ A2 ದರ್ಶನ್ ಕೂತ್ಕೊಂಡಿರುವಂಥದ್ದು. ದರ್ಶನ್ ಹಿಂದೆಗಡೆ ನಿಂತ್ಕೊಂಡಿದ್ದಾನೆ ನೋಡಿ. A3 ಪವನ್. ಸೊ ಪವನ್ A3, ದರ್ಶನ್ ಹಿಂದೆ ನಿಂತ್ಕೊಂಡಿರುವಂಥದ್ದು. ದರ್ಶನ್ ಪಕ್ಕದಲ್ಲಿ ಆ ಬೋರ್ಡ್ ತಲೆ A14 ನವೀನ್, ಈ ಪಟ್ಟಣಗೆರೆ ಶೆಡ್ನ ಜಯಣ್ಣನವರ ಸಂಬಂಧಿ ಈತ. ಸೊ ಅಕ್ಕನ ಮಗನ ಏನೋ ಇದೆ. ಸೊ ಆತ ಕೂಡ ಕೂತ್ಕೊಂಡಿರುವಂಥದ್ದು. ಸೊ ಇದೆಲ್ಲವೂ ನೋಡ್ತಾ ಇದ್ರೆ ಈತನ ಏನು ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ಒಂದೊಂದಾಗಿ ಎಳೆಯಾಗಿ ಈ ಫೋಟೋಗಳು ಹೇಳ್ತಾ ಇದೆ. ಒಟ್ಟಾರೆ ಮರುಸೃಷ್ಟಿ ಎನ್ನುವಂತೆ ಈ ಫೋಟೋ ಅವತ್ತು ಮಹಾಜರ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಚಂದನ್ ಆ್ಯಂಡ್ ಟೀಮ್ ಏನು ಪೊಲೀಸರ ಒಂದು ತಂಡ ಮಹಾಜರ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸೊ ಕಂಡು ಬಂದಿರುವಂಥ ಮರುಸೃಷ್ಟಿಯ ಫೋಟೋ ಇದು. ನೋಡಿದ್ರಲ್ಲ, ಇದಿಷ್ಟು ದರ್ಶನ್ ಡೆವಿಲ್ ಗ್ಯಾಂಗ್ ಮಾಡಿದಂಥ ಕ್ರೌರ್ಯದ 2 ಫೋಟೋ. ಆ ಕ್ರೌರ್ಯ ಮೆರೆದಂಥ 2 ಫೋಟೋ ಇಡೀ ಪ್ರಕರಣವನ್ನು ಎಳೆಯಾಗಿ ಕಣ್ಣಿಗೆ ಕಟ್ಟುವಂತೆ ಪ್ರಕರಣ ಹೇಗೆ ನಡೆದಿರ್ಬೋದು, ಎಷ್ಟು ಕ್ರೂರವಾಗಿ ಇವರು ಆತನನ್ನು ನಡೆಸ್ಕೊಂಡಿರ್ಬೋದು. ಆತನ ಕಣ್ಣಿಗೆ ಏಟಾಗಿದೆ. ಆತ ಅಂಗಲಾಚು ಕಣ್ಣೀರಿಟ್ಟು ಕೈ ಮುಗಿದು ಕಾಲಿಡಿದು ಅಣ್ಣ ಅಪ್ಪ ಅಂದರೂ ಕೂಡ ಆತನನ್ನು ಬಿಡಲಿಲ್ಲ. ಅವ್ರ ತಂದೆ ಹೇಳಿದ್ರು, ಕಡೆ ಪಕ್ಷ ಆತ ಅಂಗಲಾಚಿ ಕೈ ಮುಗಿದು ಕಾಲಿಗೆ ಬಿದ್ದಾಗಲಾದರೂ ಇವರು ಕ್ಷಮಿಸ್ಬಿಡ್ಬೇಕಾಯಿತು. ಅಂತಹ ಇವ್ರನ್ನ ಏನು ಹೇಳೋದು, ಇವರು ಮನುಷ್ಯರ ರಾಕ್ಷಸರ ದನಗಳ ಅಂತೇಳಿ ಆತ ಆ ರೇಣುಕಾಸ್ವಾಮಿಯ ತಂದೆ ಕಣ್ಣೀರಿಟ್ಟರು. ನಿಜಕ್ಕೂ ಏನು ಹೇಳಿ, ಈ ಪ್ರಕರಣ ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡೋದಂಥ ಈ ಕ್ರೌರ್ಯ ಎಲ್ಲರಿಗೂ ಕೂಡ ನೋವು ತಂದಿರುವಂಥದ್ದು. ದರ್ಶನ್ ಈ ರೀತಿ ಇದ್ದಾರೆ ಅಂತೇಳಿ, ಈ ದರ್ಶನ್ ಒಳಗೊಬ್ಬ ಹೀರೋ, ಒಳಗೊಬ್ಬ ವಿಲನ್ ಒಳಗೊಬ್ಬ ರಾಕ್ಷಸ, ಇಂತಹ ಒಬ್ಬ ಕ್ರೂರವಾದಂಥ ರಾಕ್ಷಸ ಇದ್ದಾನೆ ಅಂತೇಳಿ ಯಾರಿಗೂ ಕೂಡ ಬಹುಶಃ ದರ್ಶನ್ ಅವತ್ತು ದೊಡ್ಡ ಮನಸ್ಸು ಮಾಡಿ ಆತನಿಗೆ ಪ್ರಾಣ ಭಿಕ್ಷೆ ನೀಡಿದರೆ ಆತ ಕೂಡ ರೇಣುಕಾಸ್ವಾಮಿ ಕೂಡ ಹೆಂಡತಿ ಹೊಟ್ಟೆನಲ್ಲಿರುವಂಥ ಮಗು ಜೊತೆ ಆರಾಮಾಗಿ ಇರ್ತಾ ಇದ್ದ ಅಂತ ಅನಿಸುತ್ತೆ. ಸೊ ಎಲ್ಲವೂ ಕೂಡ ವಿಧಿ ಆಟನ ಏನೋ ಗೊತ್ತಿಲ್ಲ. ಕಡೆಯದಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಯಾವೆಲ್ಲ ಶಿಕ್ಷೆ ಆಗ್ಬೋದು, ಸೊ ಕಾದು ನೋಡೋಣ. ನೋಡ್ತಾರೆ ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನ್ಯೂಸ್ 12 ಕನ್ನಡ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.